ಎಲೆಕ್ಷನ್ನೇ ಬೇಕಾಗಿಲ್ಲ, ಏನಕ್ಕೆ ಬೇಕು? ಚುನಾವಣೆಗಳು ಸಕ್ರಮವಾಗಿ ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ. 1 ಕೋಟಿ ಜನ ಇರೋ ಒಂದು ಸಿಟಿನಲ್ಲಿ ಪಾಲಿಕೆ ಇಂಪಾರ್ಟೆಂಟ್. ಒಂದು ನೀರು ಸಮಸ್ಯೆ ಆಗಲಿ, ಗಾರ್ಬೇಜ್ ಆಗಲಿ, ಸ್ಟ್ರೀಟ್ ಲೈಟ್ ಆಗಲಿ, ಅದನ್ನೆಲ್ಲ ವಾರ್ಡ್ ಲೆವೆಲಲ್ಲಿ ಒಬ್ಬರು ಕೌನ್ಸಿಲರ್ ಇದ್ರೆ ಒಳ್ಳೇದೇನೆ. ಎಲ್ಲ ಅವ್ರ ಕಡೆಯವ್ರಿಗೆ ಹೋಯ್ತದೆ. ನಾನು ಕೊಡ್ತಾರೆ ಕಾಂಟ್ರಾಕ್ಟಲ್ಲಿ. ಅವ್ರ ಕಾರ್ಪೊರೇಟರ್ ಏನು ಮಾಡ್ತಾರೆ? ಅವ್ರ ಫಾಲೋವರ್ಸ್ಗೆ ಹಾಕೊಂಡು ಅವ್ರ ಕೆಲಸ ಕೊಡಿಸು, ಇವರು ಟೆಂಡರ್ ಕೊಡಿಸು, ಕಾಲುವೆ ಕೊಡಿಸು, ರೋಡಿಗೆ ಕೊಡು. ಬಿಬಿಎಂಪಿ ಎಲೆಕ್ಷನ್ ಆಗಿ 5 ವರ್ಷದ ಮೇಲಾಗ್ತಾ ಬರ್ತಾ ಇದೆ. ಇದರಿಂದಾಗಿ ನಗರದ ವ್ಯವಸ್ಥೆಗಳು ಏನಾದರೂ ಹದಗೆಡ್ತಾ? ಹೌದು ಸಿಕ್ಕಾಪಟ್ಟೆ. ಯಾಕೆಂದರೆ ಎಲೆಕ್ಟೆಡ್ ಬಾಡಿ ಇದ್ದಾಗ ಅದು ಲೋ ಲೆವೆಲಿಂದ ಲೋಕಲ್ ಬಾಡೀಸು ಯಾರು ಎಲ್ಲಿ ಏನು ಯಾವ ಥರ ನೋಡಬೇಕಾದ್ರೆ ಜನಗಳಿಗೆ ಹತ್ತಿರದವ್ರು ಸಿಗೋರು ಲೋಕಲ್ ಪೀಪಲ್, ಲೋಕಲ್ ಆಫೀಸರ್ಸು ಅವರೆಲ್ಲ. ಇವಾಗ ಏನಾಗುತ್ತೆ, ಗೌರ್ಮೆಂಟಲ್ಲಿ ಕೇಳುವಂಥ ಒಂದು ಇದೇ ಇಲ್ಲ ಅನ್ನೋದು ಸಿಸ್ಟಮ್ ಆಗಿದೆ. ಇವಾಗ ಜನಗಳಿಗೆ ಏನೇನು ಬೇಕು, ಸಿವಿಕ್ ಕಮಿಟೀಸ್ ನಮಗೆ ನೀರು ಬೇಕು, ರೋಡು ಎಲ್ಲ ಕಡೆ ಗುಂಡಿಗಳಿದೆ, ಕ್ಲೀನ್ ಆಗಿಲ್ಲ, ಕ್ಲೀನ್ ಮಾಡಬೇಕು, ಇವೆಲ್ಲ ಏನೇನೋ ಇದೆಯಲ್ಲ ಸಿವಿಕ್ ಕಮಿಟೀಸು. ಅವೆಲ್ಲ ಆಗಬೇಕಾದ್ರೆ ಜನಸಾಮಾನ್ಯನ ಹತ್ತಿರಕ್ಕೆ ಇರೋರು ಯಾರು? ಕೌನ್ಸಿಲರ್ಸ್ಗಳು. ಕೌನ್ಸಿಲರ್ ಅಂದರೆ ಲೋಕಲ್ ಬಾಡಿಗೆ ಆದ್ರೇ ಇದಕ್ಕೆಲ್ಲ ಒಂದು ಜನಗಳ ಹತ್ತಿರ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಎಲೆಕ್ಷನ್ನು ಸರ್ಕಾರದ ಮಟ್ಟದಲ್ಲಿ ಮೀಸಲಾತಿ ವ್ಯವಸ್ಥೆ ಇವೆಲ್ಲ ಸುಪ್ರೀಂ ಕೋರ್ಟು ಮತ್ತು ಇದೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ಫಿಕ್ಸ್ ಮಾಡಬೇಕು ವಾರ್ಡ್ ವೈಸು. ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳೋದು, ಮೊದಲು ಇವೆಲ್ಲ ಒಂದು ತೀರ್ಮಾನ ತಗೊಂಡು ಮೀಸಲಾತಿ ಇದು ಮಾಡ್ಕೊಂಡು ಕ್ರೋಢೀಕರಣ ಮಾಡಿ ಅದನ್ನು ಒಂದು ಕ್ರಮಬದ್ಧವಾಗಿ ವಾರ್ಡ್ ವೈಸ್ ವಿಂಗಡಿಸ್ಕೊಂಡು ನೀವು ಒಂದು ಆದಷ್ಟು ಬೇಗ ಪಾಲಿಕೆ, ನಗರ ಪಾಲಿಕೆ, ಇದು ಮಹಾನಗರ ಪಾಲಿಕೆ, ಇದನ್ನು ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸ್ಕೊಂಡು ಎಲೆಕ್ಷನ್ ಮಾಡಿ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಲ್ಲದೆ ಹೋದರೆ ಪಂಚಾಯತಿ ಮೆಂಬರ್ಸ್ ಇರೋದಿಲ್ಲ, ಪಂಚಾಯತಿ ನಡೆಯಲ್ವಾ? ಪಂಚಾಯತಿ ನಡೆಯುತ್ತೆ. ಅಲ್ಲಿ ಒಬ್ಬ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡ್ತಾರೆ ಸರ್ಕಾರದವರು, ನಡೆಯುತ್ತೆ. ತಾಲೂಕ್ ಪಂಚಾಯತಿಯಲ್ಲಿ ಅಷ್ಟೇ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೀದೇ ಹೋದರೆ ಅಲ್ಲೋ ಒಬ್ಬ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಅಡ್ಮಿನಿಸ್ಟ್ರೇಷನ್ ನಡೀತಾರೆ. ಪ್ರತಿಯೊಂದು ಲೋಕಲ್ ಎಲೆಕ್ಷನ್ ಇಲ್ಲದೆ ಹೋದರೂ ಸಹ ಆ ಎಲೆಕ್ಷನ್ಗೆ ಈ ಎಲೆಕ್ಷನ್ ಮೆಂಬರ್ಸ್ ಇರ್ತಾರಲ್ವ, ಅವ್ರ ಬದಲಿಗೆ ಒಬ್ಬ ಆಡಳಿತಾಧಿಕಾರಿಗಳು ನೇಮಿಸ್ತಾರೆ. ಅವರಿದ್ದರೆ ಕೂಡ ಸಾಕು, ನಡೀತದೆ. ಅಲ್ಲೂ ಏನೂ ಸ್ಕೀಮ್ಗಳು ಜಾರಿಗೆ ಬರದೇ ಇರೋದಿಲ್ಲ. ಇವರು ಬಂದ ಮಾತ್ರಕ್ಕೆ ಸ್ಕೀಮ್ಗಳನ್ನ, ಯೋಜನೆಗಳನ್ನ ಜಾರಿ ಮಾಡಿ ಜನರಿಗೆ ಸರ್ವಿಸ್ ಕೊಡ್ತಾರೆ ಅನ್ನೋದು ಸುಳ್ಳು. ಎಲೆಕ್ಷನ್ನೇ ಬೇಕಾಗಿಲ್ಲ, ಏನಕ್ಕೆ ಬೇಕೋ? ನನಗೆ ತಿಳಿದ ಮಟ್ಟಿಗೆ ನಮ್ಮ ಸಂವಿಧಾನದಲ್ಲಿ ಎಲೆಕ್ಷನ್ ಬೇಕು, ಸಂವಿಧಾನದಲ್ಲಿ ಎಲೆಕ್ಷನ್ಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಅದರದ್ದು ಉಪಯೋಗ ಆಗ್ತಾ ಇಲ್ಲ, ಬಹಳಷ್ಟು ಮಿಸ್ಯೂಸ್ ಇದೆ ಅದರಿಂದ. ನಗರದಾದ್ಯಂತ ವ್ಯವಸ್ಥೆಗಳು ಸರಿ ಇಲ್ವಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ವ್ಯವಸ್ಥೆಗಳು ಅವ್ಯವಸ್ಥೆ ಆಗೋಗಿ ಭಾಳಷ್ಟು ಅವ್ಯವಸ್ಥೆ ಆಗೋಗಿದೆ. ಅದನ್ನು ಸರಿಪಡಿಸಲಾಗದಷ್ಟು ಅವ್ಯವಸ್ಥೆ ಮುಂದೆ ಕೊಟ್ಟೋಗಿದೆ. ಈಗ ಅದನ್ನು ಸರಿ ಮಾಡೋಕ್ಕಾಗೋದೇ ಇಲ್ಲ. ಸರಿ ಮಾಡಬೇಕಾದ್ರೆ ಜನ ಫಸ್ಟ್ ಸರಿ ಹೋಗಬೇಕು. ಜನರು ಸರಿ ಹೋಗದಿದ್ದರೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ರಾಜಕಾರಣಿಗಳ ಕೈಯಲ್ಲಿಲ್ಲ. ಇವಾಗ ಅವರು ಕೈ ಚೆಲ್ಲಿ ಬಿಟ್ಟಿದ್ದಾರೆ, ಅವ್ರ ಕೈಯಲ್ಲೂ ಏನೂ ಆಗ್ತಾ ಇಲ್ಲ. ಜನರೇ ಸರಿ ಹೋಗಬೇಕು, ಜನರು ಸರಿ ಹೋಗಲ್ಲ. ವ್ಯವಸ್ಥೆ ಆಯ್ಕೆ ಮಾಡೋಕ್ಕಾಗಲ್ಲ, ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇವರು ಮಾಡೋಕ್ಕೂ ಅವ್ರು ಬಿಡ್ತಾ ಇಲ್ಲ, ಇವ್ರ ಕೈಯಲ್ಲೂ ಆಗ್ತಾ ಇಲ್ಲ. ಆ ವ್ಯವಸ್ಥೆ ಕೊಟ್ಟೋಗಿದೆ. ಎಲೆಕ್ಷನ್ಸು ಬೇಕು, ಆದರೆ ವ್ಯವಸ್ಥಿತವಾಗಿ ನಡೀತಾ ಇಲ್ಲ. ಚುನಾವಣೆಗಳು ವ್ಯವಸ್ಥಿತವಾಗಿ ನಡೀತಾ ಇಲ್ಲ. ವ್ಯವಸ್ಥಿತವಾಗಿ ನಡೆಯೋ ಥರ ನಡೀಬೇಕು. ಉದಾಹರಣೆಗೆ ಒಂದು ಸಲ ಸೆಂಟ್ರಲ್ ಎಲೆಕ್ಷನ್ಸಲ್ಲಿ MP ಎಲೆಕ್ಷನ್ಸ್ ನಡೀತು, ಲೋಕಸಭಾ ಚುನಾವಣೆ ನಡೀತು. ಅವ್ರು ಯಾರೋ ಇದ್ರಲ್ಲ ಎಲೆಕ್ಷನ್ ಕಮಿಷನರ್, ಯಾರು TN ಶೇಷನ್. ಆಗ ಎಲೆಕ್ಷನ್ಸ್ ಈ ಥರ ಇರುತ್ತಾ ಅಂತ ಅನಿಸ್ಬಿಡ್ತು ಜನಕ್ಕೆ. ಎಲೆಕ್ಷನ್ ರೂಲ್ಸ್ ಈ ಥರ ಇದೆಯಾ ಅಂತ ಜನಕ್ಕೆ ಗೊತ್ತಿರಲಿಲ್ಲ. ಆ ಥರ ಅನ್ನಿಸ್ತು. ಆಗ ಹೆಂಗೆ ನಡೀತು? ಆ ಥರ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಇವಾಗ? ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಆಗ ಅಧಿಕಾರಿಗಳು ಯಾರಿದ್ರು, ಅದೇ ಅಧಿಕಾರಿ ವರ್ಗನೇ ಇದೆ ಇವಾಗ. ಬಟ್ ಕೆಲವರು ರಿಟೈರ್ಡ್ ಆಗಿರ್ಬೋದು, ಇನ್ನು ಕೆಲವರು ಅದಕ್ಕೆ ಸೇರಿರ್ಬೋದು, ಹೊಸದಾಗಿ ಸೇರಿರ್ಬೋದು. ಬಟ್ ವ್ಯವಸ್ಥೆ ಇದೆಯಲ್ಲ, ಅದೇ ವ್ಯವಸ್ಥೆ ಇದೆಯಲ್ವಾ? ಯಾಕೆ ಆಗ್ತಾ ಇಲ್ಲ? ಯಾಕೆ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಸರ್ಕಾರ? ಅವಾಗ ಆಗಿದ್ದೇನು, ಇವಾಗ ಆಗದೆ ಇರೋದೇನು? ಆ ಥರ ಚುನಾವಣೆ ನಡೆದರೆ ಅದು ವ್ಯವಸ್ಥಿತವಾಗಿದೆ, ಅದು ಸ್ವಲ್ಪ ಸದ್ಬಳಕೆ ಆಗಿದೆ ಆ ವ್ಯವಸ್ಥೆ ಅಂತ ಹೇಳ್ಬೋದು. ಈಗಿನ ಚುನಾವಣೆಗಳು ನಿಮಗೂ ಗೊತ್ತು, ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಚುನಾವಣೆಗಳು ಸಕ್ರಮವಾಗಿ ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ. ವ್ಯವಸ್ಥಿತವಾಗಿ ಆಗಬೇಕು. ಚುನಾವಣೆ ಬೇಕು. ಇಲ್ಲಾಂದರೆ ಅಡ್ಮಿನಿಸ್ಟ್ರೇಟರ್ ಸಾಕು, ಏನಕ್ಕೆ ಬೇಕು? 1 ಕೋಟಿ ಜನ ಇರೋ ಒಂದು ಸಿಟಿನಲ್ಲಿ ಪಾಲಿಕೆ ಇಂಪಾರ್ಟೆಂಟ್. ಯಾಕಂದರೆ ಒಂದು ಸಣ್ಣ ಪುಟ್ಟ ಒಂದು ಏನೋ ಅನಾನುಕೂಲ ಆಯಿತು ಅಂದರೆ ಸಿವಿಲಿಯನ್ಸ್ಗೆ MLA ಆಫೀಸ್ಗೆ ಹೋಗೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ಡ್ರೈನೇಜ್ ಆಗಲಿ, ಒಂದು ನೀರು ಸಮಸ್ಯೆ ಆಗಲಿ, ಗಾರ್ಬೇಜ್ ಆಗಲಿ, ಸ್ಟ್ರೀಟ್ ಲೈಟ್ ಆಗಲಿ, ಇಂಥದ್ದನ್ನೆಲ್ಲ ವಾರ್ಡ್ ಲೆವೆಲಲ್ಲಿ ಒಬ್ಬರು ಕೌನ್ಸಿಲರ್ ಇದ್ದರೆ ಒಳ್ಳೆಯದೇನೆ. ಒಂದು 4 ತಿಂಗಳ ಮೊದಲು ಹೇಳಿದರು, ಡಿಸೆಂಬರ್ ಒಳಗಡೆ ನಾವು BBMP ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದರು. ಈಗ ಜನವರಿ ಬಂದುಬಿಡ್ತು.
ಈಗ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತೀನಿ ಅಂತಾರೆ, ಅದ್ರ ಒಟ್ಟಿಗೆ ಲೋಕಲ್ ಬಾಡಿ ಮಾಡ್ತೀನಿ ಅಂತವ್ರೆ. ನನ್ನ ಪ್ರಕಾರ ಕಾಯ್ದಿದ್ದು ನೋಡಬೇಕು ಅನ್ನಿಸ್ತದೆ. ಫಾರ್ ಎಕ್ಸಾಂಪಲ್ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ, ಗಾರ್ಬೇಜ್ ಆಗಲಿ, ಸ್ಟ್ರೀಟ್ ಲೈಟ್ ಆಗಲಿ, ಎಕ್ಸೆಟ್ರಾ ಅವ್ರು ಕೊಟ್ಟಿರುವಾಗ ಅವ್ರಿಗೆ ಕೌನ್ಸಿಲರ್ ಪ್ರತಾಪ ಕೇಳ್ತಾರೆ ಅಂತ ಅವ್ರಿಗೆ ಒಂದು ಭಯ, ಒಂದು ಏನು ಹೇಳೋದು, ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇವಾಗ ಬಂದು ಕ್ವಶನ್ ಮಾಡಿಬಿಡ್ತಾರೆ, ನಾವು ಮಾಡಬೇಕು ಅನ್ನೋದು. ಈಗ ಒಂದು MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ 7-8 ವಾರ್ಡ್ಗಳು ಬರುತ್ತೆ. ಎಲ್ಲ MLAಗೆ ಹೋದರೆ ಅವ್ರಿಗೂ ಪ್ರೆಷರ್ ಜಾಸ್ತಿ ಆಗುತ್ತೆ. ಆದ ಕಾರಣ ವಾರ್ಡ್ ಎಲೆಕ್ಷನ್ ನಡೆಯೋದು ಉತ್ತಮ ಅನ್ನಿಸ್ತದೆ. ಆದಷ್ಟು ಬೇಗ ನಡೆಸಿದ್ರೆ ಒಳ್ಳೆಯದು. ಎಲೆಕ್ಷನ್ ಡಿಲೇ ಆಗೋದಕ್ಕೆ ರಾಜಕೀಯದವರೇ ಕಾರಣ ಮೇಡಮ್. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಈಗ ಏರಿಯಾ ವೈಸು ಈಗ ಒಂದು ವಾರ್ಡ್ ಮಾಡಬೇಕಂದ್ರೆ ಇವಾಗ ತುಂಬ ಚೇಂಜಸ್ ಆಗಿದೆ. 200ಕ್ಕಿಂತ ಜಾಸ್ತಿ ವಾರ್ಡ್ ಮಾಡಬೇಕಂತ ಇದ್ದಾರೆ. ಕೆಲವು ಪಕ್ಷದವರು, ವಿರೋಧ ಪಕ್ಷದವರು ಹೋಗಿದ್ದಾನೆ ಕೋರ್ಟ್ ಸ್ಟೇ ತೊಗೊಂಬರ್ತಾರೆ, ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾರೆ. ಆಯಿತಾ, ಇದರಿಂದ ಏನಾಗ್ತಾಯಿದೆ, ಹಿಂಗೆ ಎಲೆಕ್ಷನ್ ನಡೆಸ್ದೇ ಹಿಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರೋ ಎಲ್ಲ ರಾಜಕೀಯದವರೇ ಇದಕ್ಕೆ ಕಾರಣ ಮೇಡಮ್. ರೋಡ್ಗಳು ಫಸ್ಟ್ ಚೆನ್ನಾಗಾಗಬೇಕು ಮೇಡಮ್. ಈ ವೈಟ್ ಟ್ಯಾಪಿಂಗ್ದು ಮಾಡಲೇಬಾರ್ದು. ನೋಡಿ, ತಾರು ಹಾಕಿದ್ರೆ ಒಂದೇ ದಿನಕ್ಕೆ ನೀವು ತಾರು ಹಾಕ್ಬೋದು. ವೈಟ್ ಟ್ಯಾಪಿಂಗ್ ಹಾಕಿದ್ರೆ ತಿಂಗಳಾನ್ಗಟ್ಲೆ ಆ ರೋಡೆಲ್ಲ ಇದಾಗುತ್ತೆ. ಏನೋ ಯಾರು ಓಡಾಡೋಕ್ಕಾಗಲ್ಲ. ಟ್ರಾಫಿಕ್ ಜಾಮ್ ಎಲ್ಲ ಕಡೆ. ಬೆಂಗಳೂರಲ್ಲಿ ಇವತ್ತು ಎಲ್ಲೇ ನೋಡಿ ನೀವು ಬರೇ ಟ್ರಾಫಿಕ್ ಜಾಮೇ. ನೋಡಿ, ಮಳೆ ಬಂದರೆ ನೀರು ನಿಂತ್ಕೊಳ್ಳುತ್ತೆ, ಹೀರ್ಕೊಳ್ಳಲ್ಲ. ಆಯಿತಾ, ಅದನ್ನು ಹೈಕೋರ್ಟ್ ಅವರು ಹೇಳಿದ್ದಾರೆ. BBMPನವರು ಅದಕ್ಕೆ ಸರಿಯಾಗಿ ಇನ್ನೂ ಸಮಜಾಯಿಸಿ ಕೊಟ್ಟಿಲ್ಲ. BBMP ಅಂತೂ ಭಾಳ ಅಧ್ವಾನ ಆಗ್ಬಿಟ್ಟಿದೆ ಮೇಡಮ್. ಮೊದಲು ನೋಡಿ, ಜನಕ್ಕೆ ಒಳ್ಳೇದು ಮಾಡಬೇಕು ಅಷ್ಟೇ. ಮೇಯ್ನ್ ಏನು, ರೋಡ್ ಚೆನ್ನಾಗಿ ಆಗಬೇಕು. ಆಯಿತಾ, ಜನ ಯಾಕಂದರೆ ನೋಡಿ, ವೆಹಿಕಲ್ಸ್ಗಳು ಪರ್ಚೇಸ್ ಮಾಡಿದ್ರೆ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ತಾರೆ. ಆಯಿತಾ ಮೇಡಮ್, ಲೈಫ್ ಟ್ಯಾಕ್ಸು ವೆಹಿಕಲ್ಗಳಿಗೆ 15 ವರ್ಷಕ್ಕಾಗುವಂಥದ್ದು ಲೈಫ್ ಟ್ಯಾಕ್ಸ್ ಕಟ್ತಾರೆ. ರೋಡ್ ಸರಿ ಇಲ್ಲ ಅಂತ ಹೇಳಿದ್ರೆ ವೆಹಿಕಲ್ಸ್ಗಳು ಹೆಂಗೆ ಮೇಡಮ್ ಓಡಿಸೋದು? ವೆಹಿಕಲ್ಸ್ ಕೂಡ ಬಾಳಿಕೆ ಬರೋಲ್ಲ. ಈ ಕಾರ್ಪೊರೇಟ್ರು ನಾನು ಆಗಬೇಕು ಅಂತ ಇರೋ ರೌಡಿಸಮ್ ಗ್ಯಾಂಗ್ ಏನಿದೆ, ಅವ್ರಿಗೊಂದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಅದು ಅವ್ರಿಗೆ ಹಣ ಸಿಗ್ತಾ ಇಲ್ಲ. ಎಲ್ಲ ಸರ್ಕಾರದ ಅಡಿಯಲ್ಲಿ ನಡೀತಾ ಇದೆ ಕೆಲಸ. ಹಂಗಾಗಿ ಇದಾಗುತ್ತದೆ. ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಏನು ವ್ಯವಸ್ಥೆಗಳು ಸ್ವಲ್ಪ ತೊಂದರೆ ತಾಪತ್ರೆ ಇರುತ್ತೆ, ಇಲ್ಲ ಅಂತಲ್ಲ. ಯಾವ ಸರ್ಕಾರದಲ್ಲೂ ತೊಂದರೆ ಇಲ್ದಿರ ಇಲ್ಲ. ಪ್ರತಿಯೊಂದು ಸರ್ಕಾರದಲ್ಲೂ ತೊಂದರೆ ಆಗುತ್ತೆ. ಮಾಡ್ತಾರೆ, 1-2 ದಿನ ಲೇಟ್ ಆಗುತ್ತೆ ಅಷ್ಟೇ. ಸಮಸ್ಯೆ ಮತ್ತೆ ರಸ್ತೆ ಗುಂಡಿ ಆಗಲಿ, ಪಾರ್ಕಿಂಗ್ ವ್ಯವಸ್ಥೆಗಳಾಗಲಿ, ಅಯ್ಯೋ, ಎಷ್ಟು ಸಾರಿ ಮಳೆ ಜಾಸ್ತಿ ಆದಾಗ ಗುಂಡಿ ಆಗೋದು ಸಾಮಾನ್ಯ. ಇಮಿಡಿಯೇಟಾಗಿ ಅಂದರೆ ಅಲ್ಲಿ ಮಳೆ ವಿಪರೀತ ಇದ್ದಾಗ ನೀವು ಟಾರ್ ಹಾಕಿದ್ರೂ ನಿಲ್ಲಲ್ಲ, ಕೊಚ್ಕೊಂಡು ಹೊರಟೋಗ್ತದೆ. ಆದ್ದರಿಂದ ಬಿಸಿಲು ಬಂದ ನಂತರ ಕ್ರಮ ಕೈಗೊಂಡು ಮಾಡ್ತಾರೆ. ಅವರು ಮಾಡ್ತಾವ್ರೆ. ಆದರೂ ಒಳ್ಳೇದೇ, ಆಕಸ್ಮಿಕ ಆಗದಿದ್ರೂ ಒಳ್ಳೇದೇನೆ. ಈಗ ಆಗದಿದ್ರೆ ಹೇಗೆ ಒಳ್ಳೇದು ಅಂದರೆ, ಆದರೆ ಆಯ್ಕೆ ಆದ ಪ್ರತಿನಿಧಿಗಳು ಬರ್ತಾರೆ, ಆಯ್ಕೊಂಡು ತಿನ್ನಕ್ಕೆ ಹೋಗ್ತಾರೆ ರೋಡ್ ಮೇಲೆ. ಈಗ ಅದು ಇಲ್ಲ. ಅದು ಫುಲ್ ಅಡ್ವಾಂಟೇಜು ಜನಗಳಿಗೆ. ಅವರಿದ್ರೇನು ಬಂದ್ಬಿಟ್ಟು ಜನಸಾಮಾನ್ಯರ ಕೆಲಸನ ಅವ್ರು ಯಾರೂ ಮಾಡಲ್ಲ. ಜನಸಾಮಾನ್ಯರು ಬೇಕಾದರೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಅಲ್ಲಿ ಬರೋ ಕಂಪ್ಲೇಂಟ್ ಬದಲು ಇಲ್ಲೇ ಕೊಟ್ಟರೆ ಕಾರ್ಪೊರೇಷನಲ್ಲಿ ಅವರೇ ಮಾಡ್ತಾರೆ. ಸಮಸ್ಯೆ ಏನು ಎಂಥದ್ದು ಆಗೋದಿಲ್ಲ. 1-2 ದಿನ ಲೇಟ್ ಆಗುತ್ತೆ ಅಷ್ಟೆ. ಈಗ ಯಾರು ಬೇಕೇ ಬೇಕು ಅಂತ ಎಲ್ಲೂ ಅಡ್ಡ ಹಿಡಿದು ಕುಂತಿಲ್ಲ. ಈಗ ಬೇರೆ ವಿರೋಧ ಪಕ್ಷದವರಾಗಲಿ ಅವರನ್ನು PIL ಸಲ್ಲಿಸ್ಬಿಟ್ಟು ಹೈಕೋರ್ಟಲ್ಲೋ ಅಥವಾ ಸುಪ್ರೀಂ ಕೋರ್ಟಲ್ಲೋ ಸ್ಟ್ರಗಲ್ ಮಾಡಿ ಅರ್ಜೆಂಟಾಗಿ ಮಾಡಿ ಅಂತ ಹೇಳ್ಬೋದು. ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಸ್ವಲ್ಪ ನಿಧಾನ ಆಗುತ್ತೆ, ಮಾಡ್ತಾರೆ. ಅದರಲ್ಲಿ ಏನು ತೊಂದರೆ ಏನಾಗೋದಿಲ್ಲ. ನಾವು ಯಾರು ಬಂದರೂ ಸಹಕರಿಸ್ತೀವಿ. ನಮಗಿಂಥ ಪಕ್ಷ ಅಂತ ಅಲ್ಲ, ಯಾವುದೇ ಪಕ್ಷ ಬಂದರೂ ಸಹಕರಿಸ್ತೀವಿ. ಏನಪ್ಪ BBMP ಎಲೆಕ್ಷನ್ ಆದರೆ 225 ಜನ ಕಾರ್ಪೊರೇಟ್ರು ಬರ್ತಾರೆ ಅಲ್ವೇನಮ್ಮ. ಅವ್ರಿಗೆಲ್ಲ ಖರ್ಚು ವೆಚ್ಚ, ಕಾರು, ಡ್ರೈವರ್ ಎಲ್ಲ ಹೋಗ್ತದೆ ಫಂಡ್ಸು. ಈ ಟುಡೇ BBMPಯಿಂದ ಅವ್ರು ಬಂದು ಏನು ಅವಶ್ಯಕತೆ ಇದೆ? ಅಡ್ಮಿನಿಸ್ಟ್ರೇಷನ್ ಯಾಕೆ ಮಾಡಬಾರ್ದು? ಒಳ್ಳೊಳ್ಳೆ ಕ್ವಾಲಿಟಿ ಆಫೀಸರ್ಸ್ ಇಲ್ವಾ? IAS, KAS, IPS ಒಳ್ಳೊಳ್ಳೆ ಜೆಂಟ್ಲ್ಮ್ಯಾನ್ ಆಫೀಸರ್ಸ್ ಇಲ್ವೇನಮ್ಮ? ಅವ್ರು ಯಾಕೆ ಬಂದು ಮಾಡಬೇಕಿಲ್ಲ? ಮೊನ್ನೆ ಅದೆಲ್ಲ ಒಂದು ಸಮಾವೇಶ ಮಾಡಿದ್ರೆ ಸಿದ್ದರಾಮಯ್ಯನವರು IAS ಆಫೀಸರ್ DC ಗದ್ರದೇನಕ್ಕೆ ಆ್ಯಸ್ ಎ ಅಫ್ಸಿಯಲ್ ಅವರು ಅವ್ನಿಗೆ ಗೊತ್ತಿಲ್ಲ. ಅಲ್ಲಿರೋರು ಪರಿಚಯ ಮಾಡಿ ಅವನಿಗೆ ಕನ್ವಿನ್ಸ್ ಮಾಡಬೇಕಾಗಿತ್ತು. ಹಿಂದೆ ಹೋಗಿ ಕೂತ್ಕೊಂಡು ಅಂತ ಹೇಳ್ಬೇಕಾರೆ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ, 5 ವರ್ಷ ಹೋಯ್ತಾರೆ ಅವರು ಅಲ್ವೇನಮ್ಮ. ಅಡ್ಮಿನಿಸ್ಟ್ರೇಷನ್ ಮಾಡೋದು DC. ಈ ಥರದಲ್ಲಿದ್ದಾಗ ಅವ್ರು ಇನ್ಸಲ್ಟ್ ಮಾಡಬಾರ್ದು ಯಾವಾಗಲೂ ಸಮಾಜದಲ್ಲಿ ಒಬ್ಬ ಅಫ್ಸಿಯಲ್ಗೆ. ಅದು ಕೆಲವು ವಿಷಯದಲ್ಲಿ ನೋವಾಗುತ್ತೆ ಸರ್ಕಾರಿ ನೌಕರರಿಗೆ. ಮೊನ್ನೆ ಸೆಷನ್ ನಡೀತಲ್ಲ ಬೆಳಗಾಮೇಲೆ, ಎಷ್ಟು ದುಡ್ಡು ಖರ್ಚಾಯ್ತಮ್ಮ? ಕೋಟ್ಯಾಂತರ ರೂಪಾಯಿ ಒಟ್ಟಾಯ್ತು. ಅವ್ರ ಕಾರ್ಯಕರ್ತ ದುಡ್ಡು ಮಾಡ್ಕೊತಾರೆ, ಅವ್ರು ಕಾಂಟ್ರಾಕ್ಟ್ ಕೊಡ್ತಾರೆ. ಊಟ ಇರ್ಬೋದು, ತಿಂಡಿ ಇರ್ಬೋದು, ಕ್ಯಾಟ್ರಿಂಗ್ ಇರ್ಬೋದು, ಏನ್ರಿ ಎಲ್ಲ ಅವ್ರ ಕಡೆಯವ್ರಿಗೆ ಹೋಯ್ತದೆ. ನಾನು ಕೊಡ್ತಾರೆ ಕಾಂಟ್ರಾಕ್ಟಲ್ಲಿ. BBMPನ ಸ್ಟ್ರಿಕ್ಟಾಗಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಹಾಕಿ, ಒಳ್ಳೆ ಆಫೀಸರ್ಸ್ ಹಾಕಿ, ಪ್ರತಿ ವಾರ್ಡ್ಗೂ IAS ಆಫೀಸರ್, KAS ಆಫೀಸರ್ ಹಾಕಿದ್ರೆ ವಾರ್ಡ್ ಯಾಕೆ ಇಂಪ್ರೂವ್ ಆಗೋಲ್ಲ, ಪ್ರಗತಿ ಆಗೋಲ್ಲ?
ಈಗ ಬಸ್ತಾರೆ ಎಬ್ಬರಿಸ್ಬಿಟ್ರಪ್ಪ, ದುಡ್ಡು ಯಾರು ಹೋಯ್ತು? ಬೇಕಿಲ್ಲ, ಏನಕ್ಕೆ ಲಾಭ ಏನಿದೆ ನನಗೆ? ಹಂಗೆ ನಡೀಲಿ ಬಿಡ್ರೆ. ಅವ್ರು ಕಾರ್ಪೊರೇಟ್ರ್ ಏನು ಮಾಡ್ತಾರೆ? ಅವ್ರ ಫಾಲೋವರ್ಸ್ಗೆ ಹಾಕೊಂಡು ಅವ್ರ ಕೆಲಸ ಕೊಡಿಸು, ಇವರು ಟೆಂಡರ್ ಕೊಡಿಸು, ಕಾಲುವೆ ಕೊಡಿಸು, ರೋಡಿಗೆ ಕೊಡು, ದೀಪ. IAS ಅವ್ನು ನಾಲೆಡ್ಜ್ ಇಲ್ವೇನಮ್ಮ? ಯಾಕೆ ಮಾಡಬಾರ್ದು? ಅವ್ನು ಕೆಪಾಸಿಟಿ ಕ್ವಾಲಿಟಿ ಇಲ್ವ ಅವನಿಗೆ? ಓದಿಲ್ವ ಅವನು IAS? ಈಗ ನೀವೇ ನೋಡ್ತಾರೆ ಮೇಡಮ್, ರಸ್ತೆಯಲ್ಲೋ ಆ ರಸ್ತೆ ಎಲೆಕ್ಷನ್ ಆದರೂ ರಸ್ತೆ ಮಾಡ್ತಾರೆ, ಎಲೆಕ್ಷನ್ ಆಗದೇನೂ ಮಾಡ್ತಾರೆ. ಬಟ್ ಫಂಡ್ಸ್ ಬೇಕು, ಫಂಡ್ಸ್ ಇಲ್ಲ. ಈಗ ನನಗೆ ಕೊಡವ ಕಾಂಟ್ರಾಕ್ಟು, ನಾನೇ ಮಾಡಿಸ್ತೀನಿ, ನಮಗೇನು ದುಡ್ಡು ಬೇಕಿಲ್ಲ. ಜನಗಳಿಗೆ ರಸ್ತೆ ಇರಬೇಕು, ಒಳ್ಳೆ ಕನ್ವೀನಿಯೆಂಟ್ ಇರಬೇಕು, ಒಳ್ಳೆ ಹೆಲ್ತ್ ಇರಬೇಕು. ಈಗ ಅದೇನೇ ವಿಕ್ಟೋರಿಯಾಕ್ಕೆ ಹೋಗಿ, ವಾಣಿ ವಿಲಾಸ್ಗೆ ಹೋಗಿ ಎಲ್ಲ ದರಗಳನ್ನ ಜಾಸ್ತಿ ಮಾಡಿಬಿಟ್ರಪ್ಪ ಹೆಲ್ತ್ ಬಗ್ಗೆ. ಅದ್ಯಾರಮ್ಮ ಕೇಳ್ತಾರೆ? ಬಡವರು ಪಾಪ ಏನಮ್ಮ ಹೋಯ್ತಾರೆ ದುಡ್ಡು, ಪ್ರೈವೇಟ್ ನರ್ಸಿಂಗ್ ಹೋಮ್ಗೆ ಹೋಯ್ತಾರಪ್ಪ ಅವರು.